ಚುನಾವಣೆ ಹೊಸ್ತಿಲಲ್ಲೇ ಕಾಂಗ್ರೆಸ್ನ ಮಾಗಡಿ ಶಾಸಕ ಬಾಲಕೃಷ್ಣ ಎಡವಟ್ಟು ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳ ಬಗ್ಗೆ ಪ್ರಚಾರ ಮಾಡುವ ಭರದಲ್ಲಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸೀಟುಗಳನ್ನು ಗೆಲ್ಲದಿದ್ದರೆ ಸರ್ಕಾರದ ಪಂಚ ಗ್ಯಾರಂಟಿಗಳ ಮುಂದುವರಿಕೆ ಅನುಮಾನ ಎಂಬರ್ಥದಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದು ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನವನ್ನು ಮೂಡಿಸಿದೆ. ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಅಕ್ಷತೆ ಕಾಳಿಗ ಅಥವಾ 5 ಗ್ಯಾರಂಟಿಗ ಯೋಚನೆ ಮಾಡಿ ಅಂತ ಅವರು ನೀಡಿರುವ ಹೇಳಿಕೆ ಈಗ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಹುಟ್ಟುಹಾಕಿದೆ. ಬಾಲಕೃಷ್ಣ ಗ್ಯಾರಂಟಿ ಮಾತು ವಿಪಕ್ಷಗಳಿಗೆ ಅಸ್ತ್ರವಾಗಿದೆ. 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ನಾನು ಒಂದೇ ಕೇಳೋದು, ನಿಮ್ಮ ಮತ ಅಕ್ಷತೆ ಕಾಳಿಗ 5 ಗ್ಯಾರಂಟಿಗ. ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಇವತ್ತೇನಾದ್ರೂ ಎಂಪಿನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿಯನ್ನ ಮುಂದುವರಿಸೋದು, ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರು ಅಂತ ಇದ್ದಾರೆ. ನಮ್ಗೆ ಗೆಲ್ಲಿಸ್ತೇವೆ ಓಟ್ ಹಾಕ್ತೇವೆ, ನಾವೇನ್ ತಿಳ್ಕೋಬೇಕು. ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಹೇಳಿಕೆ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಮೋದಿಯವರ ಅಭಿವೃದ್ಧಿ ಕಾರ್ಯ, ಶ್ರೀರಾಮನ ಜೈಕಾರ, ಕೇಸರಿಯ ವಿಸ್ತಾರ ಕಾಂಗ್ರೆಸ್ಸಿಗರನ್ನ ನಿದ್ದೆಗೆಡಿಸಿದೆ. ಅಖಾಡಕ್ಕೆ ಬರುವ ಮುನ್ನವೇ ಸೋಲೊಪ್ಪಿಕೊಳ್ಳುವಂತೆ ಮಾಡಿದೆ. ಅಲ್ಲದೆ ವೋಟಿಗಾಗಿ ನೋಟು ಎಂದವರು ಕಳೆದ ಚುನಾವಣೆಯಲ್ಲಿ ವೋಟಿಗಾಗಿ ಬಿಟ್ಟಿ ಗ್ಯಾರಂಟಿ ಅಂತಿದ್ರು. ಇದೀಗ ಮತದಾರರಿಗೆ ವೋಟು ಹಾಕದಿದ್ರೆ ಗ್ಯಾರಂಟಿ ನಿಲ್ಲಿಸುವ ಬೆದರಿಕೆ ಹಾಕ್ತಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಈ ಕೂಡಲೇ ಜನರ ಬಳಿ ಅವರು ಕ್ಷಮೆಯಾಚನೆ ಮಾಡಬೇಕು. ಅಲ್ಲದೆ ಜನರ ತೆರಿಗೆ ಹಣವನ್ನ ಬಿಟ್ಟಿ ಭಾಗ್ಯದ ಹೆಸರಿನ ಯೋಜನೆಗಳಿಗೆ ಸರ್ಕಾರ ಬಳಸಿಕೊಂಡಿದೆ. ಈಗ ಜನರಿಗೆ ತಲುಪಿಸಲಾಗದೆ ಕಾಂಗ್ರೆಸ್ ಪರದಾಡ್ತಾ ಇದೆ ಅಂತ ಕಾಂಗ್ರೆಸ್ ವಿರುದ್ಧ ವಿಜಯೇಂದ್ರ ಟ್ವೀಟ್ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ಅಕ್ಷತೆ ಬೇಕಾ ಗ್ಯಾರಂಟಿ ಬೇಕಾ ಎಂದ ಬಾಲಕೃಷ್ಣ ಹೇಳಿಕೆ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಇದೇ ವಿಚಾರವಾಗಿ ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಅವರು, ಇದು ಬ್ಲಾಕ್ ಮೇಲ್ ಅಲ್ಲದೆ ಮತ್ತೇನು? ಈ ರೀತಿ ಮಾತನಾಡೋಕೆ ಕಾಂಗ್ರೆಸ್ಗೆ ನಾಚಿಕೆ ಆಗಬೇಕು. ಸರ್ಕಾರ ಬಂದು 8 ತಿಂಗಳಾಗಿದೆ, ಆದರೆ ಒಂದು ಹೊಸ ಯೋಜನೆ ಜಾರಿಗೆ ತಂದಿಲ್ಲ. ಇವರ ಗ್ಯಾರಂಟಿಯಿಂದ ರಾಜ್ಯದ ಜನ ಬೀದಿಗೆ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವರ ಗ್ಯಾರಂಟಿಗಳ ಬಗ್ಗೆ ಜನರೀಗ ಸಂಪೂರ್ಣ ವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ. ಇತ್ತ ಚುನಾವಣೆ ಘೋಷಣೆಗೂ ಮುನ್ನವೇ ಕಾಂಗ್ರೆಸ್ ತನ್ನ ಸೋಲನ್ನ ಒಪ್ಪಿಕೊಂಡಂತಿದೆ. 3 ರಾಜ್ಯದಲ್ಲಿ ಬಿಜೆಪಿ ಗೆಲುವು, ರಾಮ ಮಂದಿರ ಪುನರ್ ಪ್ರತಿಷ್ಠಾಪನೆ ಬಳಿಕ ದೇಶದ ವಾತಾವರಣ ಬದಲಾಗಿದ್ದು ಕಾಂಗ್ರೆಸ್ನವರು ಭಯಭೀತರಾಗಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಸೋಲನ್ನ ಈಗಾಗಲೇ ಒಪ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ಮುಂದೆ ಲೋಕಸಭಾ ಚುನಾವಣೆ ಸೋಲಾಗುತ್ತೆ ಅನ್ನೋದು ಒಪ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಜನರಿಗೆ ಈ ಕಾಂಗ್ರೆಸ್ ಪಕ್ಷ, ಆಡಳಿತ ಪಕ್ಷ ಅನ್ಯಾಯ ಮಾಡೋದಕ್ಕೆ ನಾವು ಸುಮ್ಮನೆ ಬಿಡೋದಿಲ್ಲ. ಇವ್ರು ಕಿವಿ ಹಿಂಡ್ಬಿಟ್ಟು ಯಾವ ರೀತಿ ಕೆಲಸ ತೆಗಿಬೇಕೋ ತೆಗಿತಕ್ಕಂಥ ಶಕ್ತಿ ನಮಗಿದೆ. ಅದು ವಿರೋಧ ಪಕ್ಷವಾಗಿ ನಾವು ಮಾಡ್ತೇವೆ. ಅದನ್ನು ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಗ್ಯಾರಂಟಿ ಹೇಳಿಕೆ ಬಗ್ಗೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಕೂಡ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆ ವೇಳೆ ಎಲ್ಲರಿಗೂ ಗ್ಯಾರಂಟಿ ಕೊಡ್ತೀವಿ ಅಂತ ಅಂಗಲಾಚಿ ಮತಯಾಚಿಸಿದ್ರು. ಜನ ಏನು ಗ್ಯಾರಂಟಿ ಕೊಡಿ ಅಂತ ಇವರ ಬಳಿ ಕೇಳಿರ್ಲಿಲ್ಲ. ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಇವರೇನು ಇವರ ಮನೆಯಿಂದ ಗ್ಯಾರಂಟಿ ಕೊಡ್ತಿದ್ದಾರಾ? ಜನ ನರೇಂದ್ರ ಮೋದಿ ಗ್ಯಾರಂಟಿ ಬೇಕು ಅಂತ ಕೇಳ್ತಿದ್ದಾರೆ. ಬಿಜೆಪಿ ಈ ಸಲ 400ಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದು ಖಚಿತ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ರು. ಬಾಲಕೃಷ್ಣ ಹೇಳಿಕೆ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಕೂಡ ಪ್ರತಿಕ್ರಿಯೆ ನೀಡಿದರು. ಬಾಲಕೃಷ್ಣ ಅವರು ಯಾವ ಅರ್ಥದಲ್ಲಿ ಮಾತನಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಗ್ಯಾರಂಟಿ ಯೋಜನೆಗಳನ್ನ ನಾವು ಚುನಾವಣೆಗಾಗಿ ಮಾಡಿಲ್ಲ, ಜನರಿಗೋಸ್ಕರ ಮಾಡಿದ್ದೇವೆ. ಈ ಬಾರಿ ನಾವು ಲೋಕಸಭಾ ಚುನಾವಣೆಯನ್ನ ಗೆಲ್ತೇವೆ. ಅದರಲ್ಲಿ 2 ಮಾತಿಲ್ಲ. ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಲಿ ಸೋಲಲಿ 5 ವರ್ಷಗಳ ಕಾಲ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಮಾತ್ರ ಇದ್ದೇ ಇರ್ತವೆ. ಅದನ್ನ ರದ್ದು ಮಾಡುವ ಯೋಚನೆಯನ್ನ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅದೆಲ್ಲ ಸಣ್ಣದೇನೋ ಒಂದು ಅದರಲ್ಲಿ ಹೇಳಿರ್ಬೇಕು ಅವರು. ಮತ್ತು ಹಂಗೆ ಅದು ಲೋಕಸಭೆ ಚುನಾವಣೆಯಲ್ಲಿ ಒಂದೇದು ನಾವು ಸೋಲೋದಲ್ಲ, 2ನೇದರಲ್ಲಿ ನಾವು 15ರಿಂದ 20 ಸೀಟ್ ಪಡ್ಕೋತೀವಿ. ಹೀಗಾಗಿ ಮತ್ತು ಅದು ಸೋಲು ಗೆಲುವು ಮೇಲೆ ತುಂಬ ಗ್ಯಾರಂಟಿಗಳು ನಿರ್ಧಾರ ಆಗೋದಿಲ್ಲ. ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಆ ಗ್ಯಾರಂಟಿ ಇವತ್ತು ಸಂಪೂರ್ಣವಾಗಿ 5 ವರ್ಷ ಮುಂದುವರಿತದೆ. ಬಾಲಕೃಷ್ಣ ಹೇಳಿಕೆಗೆ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಕೂಡ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಬಾಲಕೃಷ್ಣ ಹೇಳಿದ್ದರಲ್ಲೇನೂ ತಪ್ಪಿಲ್ಲ. ಜನರಿಗಾಗಿ ನಾವು ಯೋಜನೆಯನ್ನ ಜಾರಿ ಮಾಡಿದ್ದೇವೆ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಜನ ನಮ್ಮ ಕೈ ಹಿಡಿಲಿಲ್ಲ ಅಂದ್ರೆ ನಮ್ಮ ಯೋಜನೆ ಪುನರ್ ಪರಿಶೀಲನೆ ಮಾಡಬೇಕಾಗುತ್ತೆ. ಹಾಗಾಗಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ಅವರು ಹೇಳಿದ ಮಾತ್ರಕ್ಕೆ ನಮ್ಮ ಯೋಜನೆ ರದ್ದಾಗೋದಿಲ್ಲ. ಹಾಗಾದೀತು ಅನ್ನೋದು ಅವರ ಮಾತಿನ ತಾತ್ಪರ್ಯ ಅಷ್ಟೇ. ಬಿಜೆಪಿಯವರು ಮೊದಲು ಮೋದಿಯವರು ಘೋಷಿಸಿದಂತೆ ನಡ್ಕೊಳ್ಳಿ,
ಉದ್ಯೋಗ, ಕಪ್ಪು ಹಣ ತರುವುದು, ರೈತರ ಸಾಲ ಮನ್ನಾ ಮಾಡುವ ಯೋಜನೆಗಳ ಬಗ್ಗೆ ಯೋಚನೆ ಮಾಡಲಿ. ಅದನ್ನ ಬಿಟ್ಟು ಧರ್ಮ ಮತ್ತು ಜನರ ಭಾವನೆಗಳ ಮೇಲೆ ಮಾತನಾಡೋದನ್ನ, ರಾಜಕಾರಣ ಮಾಡೋದನ್ನ ವಿಜಯೇಂದ್ರ ಮತ್ತು ಅಶೋಕ್ ಅವರು ನಿಲ್ಲಿಸಲಿ ಅಂತ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಕುರಿತು ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಹೇಳಿಕೆಯನ್ನ ಎಂಎಲ್ಸಿ ಎಚ್ ವಿಶ್ವನಾಥ್ ಕೂಡ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಬಾಲಕೃಷ್ಣ ಹೇಳಿದ್ದರ ಅರ್ಥವನ್ನ ಸರಿಯಾಗಿ ಗ್ರಹಿಸಬೇಕಾಗುತ್ತೆ. ಕಾಂಗ್ರೆಸ್ಗೆ ಓಟು ನೀಡದಿದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದು ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ಬಿಡುತ್ತೆ. ಹೀಗಾಗಿ ಯೋಚನೆ ಮಾಡಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಮತ ಚಲಾವಣೆ ಮಾಡಿ ಅಂತ ಅಂದಿದ್ದಾರೆ ಅಷ್ಟೇ. ಆದ್ರೆ ಬಿಜೆಪಿಯವರಿಗೆ ಎಲ್ಲವೂ ಕೂಡ ವಿರೋಧವೇ ಅಂತ ವಿಶ್ವನಾಥ್ ಕಿಡಿಕಾರಿದ್ರು. ಅದನ್ನ ತಿರುಚಿ ಕೆಲವರು ಹೇಳ್ತಾರೆ. ಅದಲ್ಲ, ನಾವು ಈ ಸರ್ಕಾರ ತಂದಿದ್ದೀವಿ. ಒಂದು ವೇಳೆ ನಾವು ಪಾರ್ಲಿಮೆಂಟಲ್ಲಿ ಏನಾದರೂ ಸೋತಾಗ, ಬೇರೆ ರಾಜಕೀಯ ತಿರುವುಗಳನ್ನ ತಗೊಂಡಾಗ ಬಹುಶಃ ಬಿ ಜೆ ಪಿಯವರು ಇದನ್ನು ನಿಲ್ಲಿಸುವಂಥ ಸಾಧ್ಯತೆಗಳು ಇದ್ದಾವೆ ಅಂತಕ್ಕಂಥ ಅರ್ಥವೇ ಹೊರತು ಬೇರೇನೂ ಅಲ್ಲ. ಆಪ್ತ ಸಹಾಯಕ ಹರೀಶ್ ವಿರುದ್ಧವೇ ಸಚಿವ ಮಧು ಬಂಗಾರಪ್ಪ ಗರಂ ಆಗಿದ್ದಾರೆ. ಶಿವಮೊಗ್ಗ ನಗರದ ಶಿವಪ್ಪ ನಾಯಕ ವೃತ್ತದಲ್ಲಿ ಆಪ್ತ ಸಹಾಯಕ ಹರೀಶ್ಗೆ ಕಾರು ನಿಲ್ಲಿಸಿದಾಗ ನಿಮ್ಗೆ ಬರೋದಕ್ಕಾಗಲ್ವಾ? ಕತ್ತೆ ಕಾಯ್ತೀರಾ ಅಲ್ಲಿ? ಎಷ್ಟು ಸಲ ಹೇಳ್ಬೇಕು ನಿಮ್ಗೆ? ಹರೀಶ್, ಐ ಡೋಂಟ್ ಲೈಕ್ ದಿಸ್. ಕೆಲಸ ಮಾಡೋದಾದ್ರೆ ಮಾಡಿ, ಇಲ್ಲದಿದ್ರೆ ಆಚೆ ಹೋಗಿ ಅಂತ ಸಚಿವ ಮಧು ಬಂಗಾರಪ್ಪ ರೇಗಾಡಿದ್ದಾರೆ. ಅಲ್ಲದೆ ಆಪ್ತ ಸಹಾಯಕನಿಗೆ ಬೈಯುವ ಬರದಲ್ಲಿ ಸಮಸ್ಯೆ ಹೇಳಿಕೊಳ್ಳಲು ಬಂದಂತಹ ವ್ಯಕ್ತಿಯ ಮೇಲೂ ಕೂಡ ಗರಂ ಆಗಿದ್ದಾರೆ. ಸಮಸ್ಯೆ ಹೇಳಿಕೊಳ್ಳಲು ಬಂದ ವ್ಯಕ್ತಿಗೆ 1 ನಿಮಿಷ ಇರ್ರಿ, ಯಾವಾಗ್ರಿ ಆಫೀಸ್ಗೆ ಹೋಗಿದ್ರಿ, ನಿಮ್ ತಲೆ ಅಂತ ಗದರಿ ಕೊನೆಗೆ ಆಫೀಸ್ಗೆ ಬನ್ನಿ ಅಂತ ಹೇಳೋಗಿದ್ದಾರೆ. ಆಯ್ತು, ಎಷ್ಟು ಗಂಟೆ ಹೋಗ್ತಾರ ಹರೀಶ್? ಐ ಟೆಲಿಂಗ್ ಯು, ಐ ಡೋಂಟ್ ಲೈಕ್ ದಿಸ್. ಅಲ್ಲ ರೀ, ನಿಲ್ಲಿಸಿದಾಗ ಬರಕ್ಕಾಗಲ್ವಾ ನಿಮಗೆ? ಹೇಳ್ತಾರೆ ಅಷ್ಟೇ ಸರ್, ಯಾರು ಬರಲ್ಲ ಸರ್ ಇವರು. ಒಂದು ನಿಮಿಷ. ಮಂಡ್ಯ ಹನುಮಧ್ವಜ ಗಲಭೆ ವಿಚಾರವಾಗಿ ಎಂಬಿ ಪಾಟೀಲ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಚುನಾವಣೆಗೆ ಸಮಾಜದ ಸ್ವಾಸ್ಥ್ಯ ಕೆಡಿಸಲು ಹೊರಟಿದ್ದಾರೆ. ಈ ಹಿಂದೆ ಕರಾವಳಿ ಭಾಗದಲ್ಲಿ ಗಲಾಟೆ ಆಗ್ತಾ ಇದ್ವು, ಅಲ್ಲದೆ ಈಗ ಹಳೆ ಮೈಸೂರು ಭಾಗದಲ್ಲಿ ಗಲಭೆ ಎಬ್ಬಿಸೋದಕ್ಕೆ ಹೊರಟಿದ್ದಾರೆ. ಈ ಕುರಿತಾಗಿ ಸರ್ಕಾರ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳುತ್ತೆ. ಕುಮಾರಸ್ವಾಮಿ ಕೇಸರಿ ಶಾಲು ಹಾಕಿದ್ದನ್ನ ಜನರು ಗಮನಿಸಿದ್ದಾರೆ. ಹಾಗೆ ಈ ಹಿಂದೆ ಬಿಜೆಪಿ ಬಗ್ಗೆ ಕುಮಾರಸ್ವಾಮಿ ಏನ್ ಮಾತನಾಡಿದ್ರು ಅನ್ನೋದನ್ನ ಕೂಡ ಗಮನಿಸಿದ್ದಾರೆ. ಈ ವಿಚಾರವಾಗಿ ಮಾಧ್ಯಮಗಳ ಬಳಿ ದಾಖಲೆಗಳು ಇದ್ದಾವೆ. ಅದನ್ನ ಜನರ ಮುಂದೆ ತರುವ ಕೆಲಸ ಮಾಡಿ ಅಂತ ಸಚಿವ ಎಂಬಿ ಪಾಟೀಲ್ ಬಿಜೆಪಿ ಜೆಡಿಎಸ್ ವಿರುದ್ಧ ಕಿಡಿಕಾರಿದ್ರು. ನಾವು ಚುನಾವಣೆಗೋಸ್ಕರ ನಮ್ಮ ರಾಜಕೀಯ ಬೇಳೆಯನ್ನು ಬೆಳೆಸ್ಕೋ ಸಲುವಾಗಿ ಇವತ್ತು ನಾವು ಈ ರೀತಿ ಕೋಮುಗಲಭೆಗಳನ್ನ ಸೃಷ್ಟಿ ಮಾಡಿ ಇವತ್ತು ಅನವಶ್ಯಕವಾಗಿ ಗಲಾಟೆ ಮಾಡಿಸಿ ಇವತ್ತು ತಾವೇನು ಇದರಿಂದ ಒಂದು ಕ್ರೋಢೀಕರಣ ಮಾಡಬೇಕಂತೀರಿ, ಪೊಲರೈಸೇಷನ್ ಮಾಡಬೇಕಂತಿದ್ದೀರಿ. ಇದು ಸರಿಯಾದದ್ದಲ್ಲ, ದುರ್ದಷ್ಟ. ಸಮರ್ಪಕ ಬಸ್ ಸೌಕರ್ಯವಿಲ್ಲದೆ ವಿದ್ಯಾರ್ಥಿಗಳು ಪರದಾಡುವ ಪರಿಸ್ಥಿತಿ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ನೀರಬೂದಿಹಾಳ ಗ್ರಾಮದಲ್ಲಿ ಎದುರಾಗಿದೆ. ಶಾಲಾ ಕಾಲೇಜುಗಳಿಗೆ ತೆರಳುವುದಕ್ಕೆ ಸರ್ಕಾರಿ ಬಸ್ಸುಗಳಿಲ್ಲದೆ ವಿದ್ಯಾರ್ಥಿಗಳು 10 ತಿಂಗಳಿಂದ ಕೂಡ ಪರದಾಡ್ತಾ ಇದ್ದಾರೆ. 10 ತಿಂಗಳುಗಳಿಂದ ವಿದ್ಯಾರ್ಥಿಗಳು ನಡೆದುಕೊಂಡೇ ಶಾಲೆ ಕಾಲೇಜಿಗೆ ಓಡಾಡ್ತಾ ಇದ್ದಾರೆ. ಬಸ್ ವ್ಯವಸ್ಥೆ ಕಲ್ಪಿಸುವುದಾಗಿ ಬೀಳಗಿ ಶಾಸಕ ಜೆಟಿ ಪಾಟೀಲ್ ಭರವಸೆ ನೀಡಿದ್ರು. ಆದರೆ ಇನ್ನೂ ಕೂಡ ಗ್ರಾಮಕ್ಕೆ ಬಸ್ಗಳು ಬಂದಿಲ್ಲ. ಶಾಸಕರು ಭರವಸೆ ಈಡೇರಿಸಿಲ್ಲ ಅಂತ ಜೆಟಿ ಪಾಟೀಲ್ ವಿರುದ್ಧ ವಿದ್ಯಾರ್ಥಿಗಳು ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಪರೀಕ್ಷೆಗಳು ಸಮೀಪಿಸ್ತಾ ಇವೆ, ಶಾಲಾ ಕಾಲೇಜುಗಳಿಗೆ ತೆರಳೋದಕ್ಕೆ ತೊಂದರೆ ಆಗ್ತಾ ಇದೆ. ಆದಷ್ಟು ಬೇಗ ಬಸ್ ಬಿಡಿ ಅಂತ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ತೆರವು ಪ್ರಕರಣ ಸಂಬಂಧ ಸಚಿವ ಎಚ್.ಕೆ. ಪಾಟೀಲ್ ಆಕ್ರೋಶ ಹೊರಹಾಕಿದ್ದಾರೆ. ಕೆರಗೋಡು ಧ್ವಜ ವಿಚಾರವಾಗಿ ಸರ್ಕಾರಕ್ಕೆ ಏನು ವಿವಾದ ಇಲ್ಲ. ಬಿಜೆಪಿಯವರು ಹತಾಶೆಗೊಂಡಿದ್ದಾರೆ. ಹೀಗಾಗಿ ಭಾವನಾತ್ಮಕ ವಿಷಯಗಳ ಮೇಲೆ ಏನಾದರೂ ಮಾಡಬೇಕು ಅಂತ ಈ ರೀತಿ ಮಾಡ್ತಿದ್ದಾರೆ. ನಮ್ಮ ಗ್ಯಾರಂಟಿ ಯೋಜನೆಗಳ ಯಶಸ್ಸನ್ನ ಬಿಜೆಪಿಗೆ ಸಹಿಸೋದಕ್ಕಾಗ್ತಾ ಇಲ್ಲ. ಹೇಗಾದ್ರೂ ಮಾಡಿ ಗ್ಯಾರಂಟಿಗಳನ್ನ ಜನರ ಗಮನದಿಂದ ದೂರ ಮಾಡಬೇಕು ಅನ್ನೋ ಪ್ರಯತ್ನದಿಂದ ಈ ಗೊಂದಲವನ್ನ ಸೃಷ್ಟಿ ಮಾಡ್ತಿದ್ದಾರೆ. ಇದರಿಂದ ಏನೂ ಆಗೋದಿಲ್ಲ, ಇದನ್ನೆಲ್ಲ ಜನ ಅರ್ಥ ಮಾಡ್ಕೊಳ್ತಾರೆ ಅಂತ ಕಿಡಿಕಾರಿದ್ರು. ಒಂದು ಉದಾಹರಣೆ ತೋರಿಸಿ, ಇಂಥದನ್ನು ಈ ಕ್ರಾಂತಿಕಾರಕವಾಗಿರ್ತಕ್ಕಂಥ ಈ ನಮ್ಮ ಕಾರ್ಯಕ್ರಮವನ್ನು ಹೇಗಾದರೂ ಮಾಡಿ ಜನರ ಗಮನದಿಂದ ಸರಿಸಬೇಕು, ದೂರ ಮಾಡಬೇಕು ಅನ್ನುವಂಥ ಪ್ರಯತ್ನವೇ ಇವೆಲ್ಲ ಗೊಂದಲ ಸೃಷ್ಟಿ ಮಾಡುವಂಥ ಕಾರ್ಯಕ್ರಮ. ಇದರಿಂದ ಏನೂ ಆಗೋದಿಲ್ಲ, ಜನ ಅರ್ಥೈಸ್ಕೊಳ್ತಾರೆ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ನಮ್ಮ ಕಾರ್ಯಕ್ರಮದ ಬಗ್ಗೆ
ಹೊಂದಿರತಕ್ಕಂಥ ಪ್ರೀತಿ ಅಭಿಮಾನ, ಅದರಿಂದ ಅವರು ಹತಾಶರಾಗಿದ್ದಾರೆ. ಅದಕ್ಕೆ ಅವರು ಈ ರೀತಿ ಆಡ್ತಾರೆ. ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದ ಹನುಮಧ್ವಜ ವಿವಾದ ವಿಚಾರಕ್ಕೆ ಶಾಸಕ ಧೀರಜ್ ಮುನಿರಾಜು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. TV5 ಜೊತೆ ಮಾತನಾಡಿದ ಅವರು, ಹನುಮಧ್ವಜ ವಿಚಾರವನ್ನ ದೊಡ್ಡದು ಮಾಡಿದ್ದೆ ಕಾಂಗ್ರೆಸ್. ಕೋಮುವಾದಿ ಪಕ್ಷ ಯಾವುದೊಂದು ವಿಚಾರವನ್ನು ಕೂಡ ಈ ರೀತಿಯಾಗಿ ಮಾಡುತ್ತೆ. ಜನರೇ ಇವ್ರ ಬಗ್ಗೆ ತೀರ್ಮಾನವನ್ನ ಮಾಡ್ತಾರೆ. ಹನುಮಧ್ವಜ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಹಾಕೊಂಡು ಸೆಕ್ಯುಲರ್, ನಾವು ಸೆಕ್ಯುಲರ್ ಅಂತಾರೆ. ಸೆಕ್ಯುಲರ್ ಅವರು ಎಲ್ರಿಗೂ ಸಹಕಾರ ಕೊಡುವಂಥವ್ರು. ಎಲ್ಲರೂ ಒಂದೇ ದೃಷ್ಟಿಯಲ್ಲಿ ನೋಡ್ರಿ, ಎಲ್ಲರನ್ನೂ ಒಂದೇ ತಟ್ಟೆಯಲ್ಲಿ ತೂಗ್ರಿ. ಯಾಕೆ ಈ ರೀತಿ ಅವರು ಕೋಮವಾದಿ ನೀತಿಯನ್ನು ಇವತ್ತು ಅನುಸರಿಸ್ತಾ ಇರೋವಂಥದ್ದು ಕಾಂಗ್ರೆಸ್ ಸರ್ಕಾರ. ಹಿಂದೂಗಳ ವಿರುದ್ಧವಾಗಿ ಷಡ್ಯಂತ್ರವನ್ನು ಮಾಡಿ ದೌರ್ಜನ್ಯ ಮಾಡ್ತಿರುವಂಥ ಹಿಂದೂ ವಿರೋಧಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ತಾಕತ್ತಿದ್ರೆ ಕಾಂತರಾಜು ವರದಿಯನ್ನ ತೆಗೆದುಕೊಳ್ಳಲಿ ಎಂಬ ಮಾಜಿ ಸಿಎಂ ಎಚ್ಡಿಕೆ ಹೇಳಿಕೆಗೆ ಸಚಿವ ಶಿವರಾಜ್ ತಂಗಡಗಿ ತಿರುಗೇಟು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಎಚ್ಡಿಕೆ ವಿರುದ್ಧ ವಾಗ್ದಾಳಿ ನಡೆಸಿದ ತಂಗಡಗಿ, ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಯಾಕೆ ವರದಿಯನ್ನ ತೆಗೆದುಕೊಳ್ಳಿಲ್ಲ? ಅವರ ತಾಕತ್ತು ಆಗ ಯಾಕಿರಲಿಲ್ಲ? ಆದ್ರೆ ಕಾಂತರಾಜು ವರದಿಯನ್ನ ನಾವು ತೆಗೆದುಕೊಳ್ತಾ ಇದ್ದೇವೆ. ಈ ಬಗ್ಗೆ ಮುಖ್ಯಮಂತ್ರಿಗಳೇ ನೇರವಾಗಿ ಚಿತ್ರದುರ್ಗದ ಸಮಾವೇಶದಲ್ಲಿ ಮಾತನಾಡಿದ್ದಾರೆ. ನಮ್ಮ ಸಿದ್ದರಾಮಯ್ಯ ತಾಕತ್ತು ಬಗ್ಗೆ ಮಾತನಾಡ್ತಾರಲ್ಲ, ಆಗ್ಯಾಕೆ ವರದಿಯನ್ನ ತೆಗೆದುಕೊಳ್ಳಿಲ್ಲ ಅಂತ ಸಚಿವರು ತೀವ್ರ ವಾಗ್ದಾಳಿ ನಡೆಸಿದ್ರು. ಮುಖ್ಯಮಂತ್ರಿ ಇದ್ದದ್ನೊಳಗೆ ಕಾಂತರಾಜ್ ವರದಿ ತಗೋಬೇಕಾಗಿತ್ತು. ಅವಾಗ ತಾಕತ್ತಿಲ್ಲ ಅಂತ ಗೊತ್ತಿದೆ ನಮಗೆ ತಾಕತ್ತಿದೆ, ನಾವು ವರದಿ ತಗೊಂತೀವಿ. ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಹೇಳಿದ್ದಾರೆ, ಕಾಂತರಾಜ್ ವರದಿಯನ್ನು ತಗೊಂತೀವಿ ಮತ್ತು ಅದರ ಜೊತೆಗೆ ಯಾವುದಾದ್ರೂ ತಪ್ಪು ಇದ್ದರೆ ಅದಕ್ಕೊಂದು ಸಮಿತಿ ಮಾಡಿ ತಿದ್ದುಪಡಿನೂ ಮಾಡ್ತೀವಿ, ಪರಿಶೀಲನೆ ಮಾಡ್ತೀವಿ ಅಂತ ನೇರವಾಗಿ ಚಿತ್ರದುರ್ಗದೊಳಗೆ ಸಾರ್ವಜನಿಕ ಭಾಷಣದೊಳಗೆ ಹೇಳಿದ್ದಾರೆ. ಹುಬ್ಬಳ್ಳಿಯ ತಹಶೀಲ್ದಾರರ ಕಚೇರಿಗೆ ಸಚಿವ ಕೃಷ್ಣ ಬೈರೇಗೌಡ ದಿಢೀರಂತ ಭೇಟಿ ಕೊಟ್ಟರು. ಸಬ್ ರಿಜಿಸ್ಟರ್ ಕಚೇರಿ ಸೇರಿದಂತೆ ವಿವಿಧ ಕಡೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬಳಿಕ ಮಾತನಾಡಿದ ಅವರು, ಇಲಾಖೆಯ ಕಾರ್ಯವೈಖರಿಯನ್ನ ತಿಳಿಯೋದಕ್ಕೆ ಭೇಟಿ ಕೊಟ್ಟಿದ್ದೇನೆ. ಕಚೇರಿಯಲ್ಲಿ ಏಜೆಂಟರ ಹಾವಳಿ ಹೆಚ್ಚಾಗಿದೆ ಅಂತ ಸಾರ್ವಜನಿಕರಿಂದ ದೂರು ಬರ್ತಿವೆ. ಸಿಎಂ ಎದುರೇ ಏಜೆಂಟ್ ಹಾವಳಿ ಬಗ್ಗೆ ಕೇಳಿದ್ರು. ಹಾಗಾಗಿ ಕಂದಾಯ ಇಲಾಖೆಯಲ್ಲಿ ಏಜೆಂಟ್ ಹಾವಳಿ ತಪ್ಪಿಸೋದಕ್ಕೆ ಕ್ರಮ ತೆಗೆದುಕೊಳ್ಳುವ ಪ್ಲಾನ್ ಮಾಡಿದ್ದೇವೆ ಅಂದ್ರು. ಅಲ್ಲದೆ ಇಲಾಖೆಯ ಅವ್ಯವಸ್ಥೆಯನ್ನ ನೋಡಿ ಸಚಿವರು ಅಧಿಕಾರಿಗಳಿಗೆ ಕ್ಲಾಸ್ ಕೂಡ ತೆಗೆದುಕೊಂಡರು. ರಾಜಕಾರಣದಲ್ಲಿ ಯಾರೂ ಕೂಡ ಶತ್ರುಗಳಲ್ಲ, ಹಾಗಂತ ಮಿತ್ರರು ಅಲ್ಲ ಎಂದ ಶಾಸಕ ಜನಾರ್ದನ ರೆಡ್ಡಿ ಬಿಜೆಪಿಗೆ ಬರುವ ವಿಚಾರವಾಗಿ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ, ಮಿತ್ರರು ಅಲ್ಲ. ಗರ್ವಾಪ್ಸಿ ಆಗುವವರ ಬಗ್ಗೆ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಹೈಕಮಾಂಡ್ ಯಾವುದೇ ತೀರ್ಮಾನ ತೆಗೆದುಕೊಂಡ್ರೂ ಕೂಡ ನಾವು ಬದ್ಧ ಅಂತ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಹೇಳಿದರು. ಹೆಚ್ಚಿನ ಮಾಹಿತಿ ಇಲ್ಲ. ನಮ್ಮ ಹೈಕಮಾಂಡ್ನವ್ರು ಏನು ಡಿಸೈಡ್ ಮಾಡ್ತಾರೆ. ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೀನಿ, ಬಂದು ಜಾಯಿನ್ ಆಗ್ತಾರೆ ಅನ್ನೋದು ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೀನಿ. ನಮ್ಮ ಹೈಕಮಾಂಡ್ ಏನು ನಿರ್ಣಯ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಹೈಕಮಾಂಡ್ ಹೆಂಗೆ ಹೇಳ್ತಾರೆ ಭಾಗಿಯಾಗಿದ್ದಾರೆ. ಸಹಜವಾಗಿ ಭಾಗಿಯಾಗಿದ್ದಾರೆ. ಜೊತೆಗೆ ನಾನು ಹೇಳಿದ್ನಲ್ಲ, ಈಗಾಗಲೇ ಸುದ್ದಿ ಅಂತೂ 10-15 ದಿವಸದಿಂದ ಓಡಾಡ್ತಾ ಇದೆ. ನಮ್ಮ ಹೈಕಮಾಂಡ್ನವ್ರು ಏನು ನಿರ್ಣಯಿತು ಅಂತ ರಾಜ್ಯಾಧ್ಯಕ್ಷರಿದ್ದಾರೆ, ರಾಷ್ಟ್ರೀಯ ನಾಯಕರಿದ್ದಾರೆ, ಅವ್ರು ಏನು ನಿರ್ಣಯಿತು ಅಂತ ನೋಡ್ಕೊಂಡ್ಮೇಲೆ ಗೊತ್ತಾಗ್ತದೆ. ಸ್ವಾಗತ ಐತಾ ಅಲ್ರಿ, ನಾನು ಹೇಳ್ತೀನಲ್ಲ, ಹೈಕಮಾಂಡ್ ನಿರ್ಣಯ ಮಾಡಿದ್ಮ್ಯಾಗ ನಾವು ಸ್ವಾಗತ. ಉಪಮುಖ್ಯಮಂತ್ರಿ ಮತ್ತು ನೀರಾವರಿ ಸಚಿವರು ಆಗಿರುವ ಡಿಕೆ ಶಿವಕುಮಾರ್ ಮತ್ತು ಸಚಿವ ಎಂಬಿ ಪಾಟೀಲ್ ನಡುವೆ ಅನುದಾನ ವಿಚಾರವಾಗಿ ಮುಸುಕಿನ ಗುದ್ದಾಟ ಶುರುವಾದಂತಿದೆ. ವಿಜಯಪುರ ಜಿಲ್ಲೆಯ ನೀರಾವರಿ ಯೋಜನೆಗೆ ಪೆಂಡಿಂಗ್ ಬಿಲ್ ವಿಚಾರವಾಗಿ ಎಂಬಿ ಪಾಟೀಲ್ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ದಾರೆ. ನಾಗಠಾಣ ಕ್ಷೇತ್ರದ ವ್ಯಾಪ್ತಿಯ ನೀರಾವರಿ ಯೋಜನೆಗೆ 85 ಕೋಟಿ ಬಿಲ್ ಬಾಕಿ ಇದೆ. ಡಿಕೆ ಶಿವಕುಮಾರ್ ಅವರ ಬಳಿ ಹೋಗಿ ಬಿಲ್ ಬಿಡುಗಡೆ ಮಾಡಿಸ್ಕೊಂಡು ಬನ್ನಿ ಅಂತ ಎಂಬಿ ಪಾಟೀಲ್ ಅವರು ಶಾಸಕ ವಿಠಲ್ ಕಟಕದೊಂಡಗೆ ಹೇಳಿದ್ದಾರೆ. ಹೀಗಾಗಿ ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ಮತ್ತು ಸಚಿವ ಎಂಬಿ ಪಾಟೀಲ್ ನಡುವೆ ಅನುದಾನಕ್ಕಾಗಿ ಅಸಮಾಧಾನ ಶುರುವಾಗಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಕೆಲಸ ನಡೆದ ಆ ಕಾಂಟ್ರಾಕ್ಟರ್ ಸ್ವಲ್ಪ ಪೇಮೆಂಟ್ ಜಲ್ದಿ ಮಾಡ್ತದ, ನೀವು ಒಂದ್ ಸ್ವಲ್ಪ ಹೋಗಿ ಬರೀ ನಮಗೆ ಹಚ್ಚಬೇಡ್ರಿ, ನೀವು ಪೇಮೆಂಟ್ ಕೊಡ್ಸೋ ಕೆಲಸನೇ ಮಾಡಿ ಹೋಗಿ. ಡಿ ಕೆ ಶಿವಕುಮಾರ್ ಅವ್ರ ಕಡೆ ಹೋಗಿ ಕುತ್ಕೊಂಡು 85 ಕೋಟಿ ರೂಪಾಯಿ ಪೆಂಡಿಂಗ್ ಐತ್ರಿ ಸಾಹೇಬ್ರ, ನನ್ಗೆ ಹೇಳ್ರಿ, ನೀವು 6 ತಿಂಗಳ ಮುಗಿಸ್ಕೊಡ್ತೀರ. ಅವ್ 6 ತಿಂಗಳನ್ನ ಮುಗಿಸ್ಕೊಟ್ರೆ ಇವತ್ತು ಹೊನ್ನೊಟ್ಟಿಗೆ ಏನು ಇವತ್ತು ತಂದ್ರಲ್ಲ ಕಬ್ಬು ಹಣ್ಣುಗಳು ತಂದು ಕೊಟ್ರಲ್ಲ, ಹಂಗ ಆ ಭಾಗದ ಜನನು ಇಂತ ತೋರಿಸ್ತಾರ.
ಜಗದೀಶ್ ಶೆಟ್ಟರ್ ವಾಪಸ್ ಬಿಜೆಪಿಗೆ ಮರಳಿರುವ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶೆಟ್ಟರ್ ಅವರು ಬಿಜೆಪಿಗೆ ಹೋಗಬಾರ್ದಿತ್ತು ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಜೊತೆಗೆ ಲಕ್ಷ್ಮಣ ಸವದಿಯವರು ಕಾಂಗ್ರೆಸ್ನಲ್ಲೇ ಇರ್ತೇನೆ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಇದರಲ್ಲಿ ಬದಲಾವಣೆ ಆಗಲ್ಲ ಅಂತ ಕೂಡ ಹೇಳಿದರು. ಸವದಿ ಮತ್ತು ನನ್ನ ಒಡನಾಟ ಬಹಳಷ್ಟು ಹಳೆಯದು. ಅವರು ಏನ್ ಹೇಳ್ತಾರೆ ಹಾಗೆ ನಡ್ಕೊಳ್ತಾರೆ. ಅವರ ಮೇಲೆ ನನಗೆ ಅಪನಂಬಿಕೆಯಾಗ್ಲಿ ಸಂಶಯವಾಗ್ಲಿ ಇಲ್ಲ. ಅವರು ನಮ್ಮ ಪಾರ್ಟಿಯಲ್ಲಿಯೇ ಉಳ್ಕೊಳ್ತಾರೆ ಅಂತ ಸಂಪೂರ್ಣವಾಗಿ ವಿಶ್ವಾಸವಿದೆ ಅಂದರು. ಅವ್ರು ಯಾವ ಪಕ್ಷದೊಳಗೆ ಅದಾರ ಆ ಪಕ್ಷದೊಳಗೆ ಶೆಟ್ಟರನ್ನ ಎಳ್ಕೊಂಡು ಹೋಗಿದ್ದಾರೆ. ನಮ್ಮ ಪಕ್ಷಕ್ಕೆ ಬಂದ ಶೆಟ್ಟರು ಹೋಗಬಾರ್ದಾಗಿತ್ತು ಅನ್ನೋದಷ್ಟೇ ನಮ್ಮ ನೋವು. ಆದರೆ ಲಕ್ಷ್ಮಣ ಸವದಿಯವರು ನನಗೆ ಗುರ್ತಿದ್ದಾಗೆ ನಂದವ್ರದ್ದು ಪರಿಚಯ ಭಾಳ ವರ್ಷದ್ದು, 30-40 ವರ್ಷ ಆಯಿತು. ಏನು ಹೇಳ್ತಾರೆ ಹಂಗಿರ್ತಾರೆ ಅವರು. ಅದಕ್ಕೆ ಅವ್ರ ಮೇಲೆ ನಾನು ಅಪನಂಬಿಕೆ ಮಾಡೋದಾಗಲಿ ಸಂಶಯ ಮಾಡೋದಾಗಲಿ ಯಾವ ಕಾರಣವೂ ಇಲ್ಲ. ಅವ್ರು ನಮ್ಮ ಮಂಡ್ಯ ಜಿಲ್ಲಾಡಳಿತ, ತಾಲೂಕು ಆಡಳಿತ ಮತ್ತು ಗ್ರಾಮ ಪಂಚಾಯತ್ ಎಲ್ಲ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸಿಪಿಐಎಂ ಮುಖಂಡ ಕೃಷ್ಣ ಬೈರೇಗೌಡ ಆಗ್ರಹಿಸಿದ್ದಾರೆ. ಕೆರಗೋಡು ಪ್ರಕರಣ ಬಗ್ಗೆ ಆಕ್ರೋಶ ಹೊರಹಾಕಿರುವ ಕೃಷ್ಣೇಗೌಡ, ಸಾರ್ವಜನಿಕ ಜಾಗದಲ್ಲಿ ಕೆಲವು ಬಾವುಟಗಳು ಹಾರಾಡ್ತಾ ಇದ್ದಾವೆ. ಆದರೆ ಸಾರ್ವಜನಿಕ ಸ್ಥಳದಲ್ಲಿ ಒಂದು ಧರ್ಮದ ಧ್ವಜ ಹಾರುವುದು ಸರಿಯಲ್ಲ. ಇದರ ಬಗ್ಗೆ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಸಭೆ ನಡೆಸಿ ಧ್ವಜ ತೆಗೆಸುವ ಕೆಲಸವನ್ನ ಮಾಡಬೇಕು. ಇನ್ನು ಸಿಟಿ ರವಿ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡ್ತಿದ್ದಾರೆ. ಹಿಂದೂ ಯುವಕರನ್ನ ಜೊತೆ ಇಟ್ಕೊಂಡು ರಾಜಕೀಯ ಮಾಡ್ತಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಬರದ ಸಮಸ್ಯೆ ಇದೆ. ಮೊದಲು ಅಂತಹ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿ ಅಂತ ವಾಗ್ದಾಳಿ ನಡೆಸಿದರು. ಸಂಸತ್ ಅಧಿವೇಶನ ಆರಂಭವಾಗಿದ್ದು ಈ ಬಾರಿಯ ಕೇಂದ್ರ ಬಜೆಟ್ನ ಕುರಿತು ನಿರೀಕ್ಷೆಗಳಿದ್ದಾವೆ ಅಂತ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಈ ಬಾರಿ ಬಜೆಟ್ನಲ್ಲಿ ನಮ್ಮ ಜಿಲ್ಲೆಗೆ ಏನಾದರೂ ನಿರೀಕ್ಷೆ ಮಾಡಬಹುದಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಹಲವಾರು ವಿಚಾರಗಳಿದ್ದಾವೆ, ನಿರೀಕ್ಷೆ ಮಾಡೋಣ. ಬಾಗಲಕೋಟೆ ಮುಳುಗಡೆ ವಿಚಾರದಲ್ಲಿ ಸ್ಪಷ್ಟ ನಿಲುವನ್ನ ತೆಗೆದುಕೊಳ್ಬೇಕಿದೆ. ಆ ದಿಸೆಯಲ್ಲಿ ಸಿಎಂ ಜೊತೆ ಮಾತುಕತೆ ಕೂಡ ಆಗಿದೆ. ಇನ್ನೂ 2 ರೌಂಡ್ ಮಾತನಾಡಿ ಸ್ಪಷ್ಟ ನಿಲುವನ್ನ ತಾಳ್ಬೇಕಿದೆ. ಬಜೆಟ್ನಲ್ಲಿ ಮೆಡಿಕಲ್ ಕಾಲೇಜು ಬಗ್ಗೆ ನಮ್ಮ ಒತ್ತಾಯವಿದೆ. ನಮ್ಮ ಜಿಲ್ಲೆಗೆ ಏನಾದರೂ ತರಬೇಕು ಅಂತ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಏನೇನು ಸಾಧ್ಯವಿದೆಯೋ ಅದಕ್ಕೆಲ್ಲ ಸಿಎಂ ಮೇಲೆ ಒತ್ತಡ ಹಾಕುವ ಕೆಲಸ ಮಾಡ್ತೇನೆ ಅಂತ ಆರ್.ಬಿ. ತಿಮ್ಮಾಪುರ ಹೇಳಿದರು. ತುಂಬ ನಿರೀಕ್ಷೆ ಇಟ್ಟುಕೊಂಡಿದ್ದೀವಿ ನಾವು. ರೈಲ್ವೆಗೆ ಆಲ್ರೆಡಿ ನಮಗೆ ಕುರ್ಚಿಯವರೆಗೆ ಹೋಗ್ತಿದೆ ಅಂತಕ್ಕಂಥ ಭಾವನೆ ಇತ್ತು. ನಮ್ಮ ಆಲ್ಮಟ್ಟಿ ಅದು ಇದನ್ನು ರಾಷ್ಟ್ರೀಯ ಯೋಜನೆ ಅಂತೇಳಿ ತೆಗೆದುಕೊಳ್ತಾರೆ ಅನ್ನೋದಿದೆ. ಹೀಗೆ ಹಲವಾರು ಇವತ್ತು ಮುಳುಗಡೆ ಸಂತ್ರಸ್ತರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಅವರು ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ನೋಡೋಣ. ಕಾಂಗ್ರೆಸ್ ಅಳೆದು ತೂಗಿ ಶಾಸಕರಿಗೆ ನಿಗಮ ಮಂಡಳಿ ಅಧ್ಯಕ್ಷಗಿರಿ ಪಟ್ಟವನ್ನ ಕಟ್ಟಿದ್ದೇನೋ ಆಯ್ತು. ಆದ್ರೀಗ ಕಾರ್ಯಕರ್ತರ ಸರದಿ. ಕಾರ್ಯಕರ್ತರಿಗೆ ನಿಗಮ ಮಂಡಳಿಯ ಅಧ್ಯಕ್ಷಗಿರಿ ಸ್ಥಾನ ವಿಚಾರ ಇನ್ನೂ ಕೂಡ ಚರ್ಚೆ ಆಗ್ತಾನೆ ಇದೆ. ಶೀಘ್ರದಲ್ಲೇ ಕಾರ್ಯಕರ್ತರಿಗೆ ನಿಗಮ ಮಂಡಳಿಯ ಗಿಫ್ಟ್ ಸಿಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಪಟ್ಟಿಯಲ್ಲಿ ಕೆಲವರ ಹೆಸರು ಸೇರ್ಪಡೆಯಿಂದ ಗೊಂದಲ ಉಂಟಾಗಿದೆ. ಸುಧೀಂದ್ರ, ಮೆಹರೋಜ್ ಖಾನ್, ಐಶ್ವರ್ಯ ಮಹದೇವ್ ಹೆಸರಿಗೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಕೊನೆಯ ಕ್ಷಣದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಪಟ್ಟಿ ತಡೆ ಹಿಡಿದು ಕೇವಲ 36 ಶಾಸಕರ ಪಟ್ಟಿಯನ್ನಷ್ಟೇ ರಿಲೀಸ್ ಮಾಡಿದ್ರು. ಐಶ್ವರ್ಯ ಮಹದೇವ್ ಹೆಸರಿಗೆ ಕೆಆರ್ ನಗರ ಶಾಸಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದು, ಐಶ್ವರ್ಯ ಹೆಸರು ಕೈಬಿಡುವ ಸಾಧ್ಯತೆ ಕೂಡ ಇದೆ. ಅಲ್ಲದೆ ಸುಧೀಂದ್ರ ಅವರ ಹೆಸರು ಸೇರಿಸಿದ್ದಕ್ಕೂ ಕೂಡ ಹಲವರ ವಿರೋಧ ಇರೋದ್ರಿಂದ ಇವರ ಹೆಸರು ಕೂಡ ಕೈಬಿಡುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ ಮಾಡಿದ್ರು. ಹೊಸ ಸಂಸತ್ ಕಟ್ಟಡದಲ್ಲಿ ಇದು ನನ್ನ ಮೊದಲ ಭಾಷಣ ಎಂದ ದ್ರೌಪದಿ ಮುರ್ಮು ಅವರು ರಾಮ ಮಂದಿರ ನಿರ್ಮಾಣ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ರಾಮ ಮಂದಿರದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಂತೆ ಜೈ ಶ್ರೀರಾಮ್ ಘೋಷಣೆಗಳು ಮೊಳಗಿದ್ವು. ಶತಮಾನಗಳ ರಾಮ ಮಂದಿರದ ಬಯಕೆ ಈಡೇರಿಸಿದೆ ಅಂತ ಬಿಜೆಪಿ ಬಗ್ಗೆ ಮಾತನಾಡ್ತಾ ಇದ್ದಂತೆ ದ್ರೌಪದಿ ಮುರ್ಮು ಅವರಿಗೆ ಜೈಕಾರವನ್ನ ಹಾಕಿದ್ರು. ಸಂಸದರು ಶ್ರೀರಾಮ್ ಘೋಷಣೆಯನ್ನು ಕೂಡ ಸಂತಸದಿಂದ ವ್ಯಕ್ತಪಡಿಸಿದರು. के निर्माण की आकांक्षा सदियों से थी, आज ये सोच हो चुका है. जम्मू कश्मीर सांस्कृतिक
ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹುಲಿಗಳ ಹಾವಳಿ ಹೆಚ್ಚಾಗ್ತಾನೆ ಇದೆ. ನಂಜನಗೂಡು ತಾಲೂಕಿನ ನಾಗಡಪುರ ಗ್ರಾಮದಲ್ಲಿ ಸುರೇಶ್ ಮತ್ತು ನಂಜುಂಡಸ್ವಾಮಿ ಎಂಬುವರ ಮೇಲೆ ಹುಲಿ ದಾಳಿ ನಡೆಸಿದೆ. ರೈತರು ಜಮೀನಿನಲ್ಲಿ ಕೆಲಸ ಮಾಡ್ತಿದ್ದಾಗ ಅಲ್ಲೇ ಅವಿತು ಕುಳಿತಿದ್ದ ಚಿರತೆ ಇಬ್ಬರ ಮೇಲೂ ಕೂಡ ದಾಳಿ ಮಾಡಿದೆ. ಹುಲಿ ದಾಳಿ ನಡೆಸಿದ ಕೆಲವೇ ಗಂಟೆಗಳಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಹುಲಿ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಇಬ್ಬರು ಗಾಯಾಳುಗಳು ಪ್ರಾಣಾಪಾಯದಿಂದ ಪಾರಾಗಿದ್ದು, ಹುಲಿ ಸೆರೆಯಿಂದ ನಾಗಣಪುರ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಬೀದರ್ ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ 17 ಪ್ರಕರಣಗಳಲ್ಲಿ 18 ಆರೋಪಿಗಳನ್ನು ಬಂಧಿಸಿದ್ದಾರೆ. ಅಲ್ಲದೆ ಡಿಸೆಂಬರ್ನಿಂದ ಇಲ್ಲಿವರೆಗೆ ನಡೆದಂತಹ ದರೋಡೆ ಪ್ರಕರಣಗಳು ಅಮನಾಬಾದ್, ಬೀದರ್, ಬಾಲ್ಕಿ ವ್ಯಾಪ್ತಿಯಲ್ಲಿ ಕೇಸ್ಗಳು ದಾಖಲಾಗಿದ್ವು. ಈ ಹಿನ್ನೆಲೆ ಪೊಲೀಸರು ಆರೋಪಿಗಳಿಂದ 55 ಗ್ರಾಂ ಚಿನ್ನಾಭರಣ, 20 ಮೊಬೈಲ್ ಫೋನ್ಗಳು, 10 ಬೈಕ್ಗಳು, ಗೂಡ್ಸ್ ವಾಹನ, ಟ್ರ್ಯಾಕ್ಟರ್ ಸೇರಿದಂತೆ ಬರೋಬ್ಬರಿ 24 ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಇನ್ನು ಬೀದರ್ ಪೊಲೀಸರ ಈ ಕಾರ್ಯಾಚರಣೆಗೆ ಎಸ್ಪಿ ಚನ್ನಪ್ಪಣ್ಣ ಲಂಗೋಟ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮೆಟ್ರೋದಲ್ಲಿ ಸಾಲು ಸಾಲು ಲೈಂಗಿಕ ಕಿರುಕುಳ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಲ್ಲೇ ಬಿಎಂಆರ್ಸಿಎಲ್ ಈಗ ಎಚ್ಚೆತ್ತುಕೊಂಡಂತಿದೆ. ಮೆಟ್ರೋ ರೈಲಿನಲ್ಲಿ ಅನುಚಿತ ವರ್ತನೆ ತೋರುವವರ ವಿರುದ್ಧ ಬಿಎಂಆರ್ಸಿಎಲ್ ದಂಡಾಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ಈ ಹಿಂದೆ ಮೆಟ್ರೋದಲ್ಲಿ ಅನುಚಿತವಾಗಿ ವರ್ತಿಸಿದವರಿಗೆ 500 ರೂಪಾಯಿ ದಂಡವನ್ನು ವಿಧಿಸಲಾಗ್ತಾ ಇತ್ತು. ಆದರೆ ಬ್ಯಾಕ್ ಟು ಬ್ಯಾಕ್ ಲೈಂಗಿಕ ಕಿರುಕುಳಗಳ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಂತೆ 500 ರೂಪಾಯಿ ಇದ್ದ ದಂಡವನ್ನು 10,000 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಮೆಟ್ರೋದಲ್ಲಿ ಮಹಿಳೆಯರ ಮೇಲಿನ ಅನುಚಿತ ವರ್ತನೆಗೆ ಕಡಿವಾಣ ಹಾಕೋದಕ್ಕೆ ಬಿಎಂಆರ್ಸಿಎಲ್ ದಂಡ ಪರಿಷ್ಕರಣೆಯನ್ನ ಮಾಡಿ ಆದೇಶ ಹೊರಡಿಸಿದೆ. ಬೆಳ್ಳಂಬೆಳಗ್ಗೆಯೇ ಯುವಕನೋರ್ವನನ್ನ ದುಷ್ಕರ್ಮಿಗಳು ಭೀಕರವಾಗಿ ಹತ್ಯೆ ಮಾಡಿರುವ ಘಟನೆ ಹುಬ್ಬಳ್ಳಿಯ ಕಾರವಾರ ರಸ್ತೆಯ ಎಂಟಿಎಸ್ ಕಾಲೋನಿಯಲ್ಲಿ ನಡೆದಿದೆ. ಯುವಕನ ತಲೆ ಮೇಲೆ ಕಲ್ಲೆತ್ತಾಕಿ ಕೊಲೆ ಮಾಡಿ ಬಳಿಕ ಮೃತದೇಹವನ್ನು ದುಷ್ಕರ್ಮಿಗಳು ಸುಟ್ಟು ಹಾಕಿದ್ದಾರೆ. ಸ್ಥಳಕ್ಕೆ ಹಳೆ ಹುಬ್ಬಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಕೊಲೆಯಾದ ವ್ಯಕ್ತಿ ಮಾರುತಿ ನಗರದ 25 ವರ್ಷ ವಯಸ್ಸಿನ ವಿಜಯ ಬಸವ ಎಂದು ಗುರುತಿಸಲಾಗಿದೆ. ಅನೈತಿಕ ಸಂಬಂಧ ಹಿನ್ನೆಲೆ ಕೊಲೆಯಾಗಿರುವ ಶಂಕೆ ವ್ಯಕ್ತವಾಗಿದ್ದು, ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ವಿವಾದಿತ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಪೂಜಾ ಕಾರ್ಯ ನೆರವೇರಿಸುವುದಕ್ಕೆ ಹಿಂದೂ ಮುಖಂಡರಿಗೆ ಅವಕಾಶ ನೀಡಿ ವಾರಣಾಸಿ ಜಿಲ್ಲಾ ಕೋರ್ಟ್ ಆದೇಶವನ್ನು ನೀಡಿದೆ. ಎಸ್ಎಸ್ಐ ವರದಿಯಲ್ಲಿ ಹಿಂದೂ ದೇವರ ಕುರುಹುಗಳು ಕನ್ನಡ, ತೆಲುಗು, ದೇವನಾಗರಿ ಲಿಪಿ ಪತ್ತೆಯಾದ ಬೆನ್ನಲ್ಲೇ ವಿಚಾರಣೆ ಬಳಿಕ ಪೂಜೆ ನೆರವೇರಿಸುವುದಕ್ಕೆ ಆದೇಶ ಹೊರಡಿಸಿದ್ದಾರೆ. ವಿವಾದಿತ ಜ್ಞಾನವ್ಯಾಪಿ ಮಸೀದಿಯ ನೆಲಮಾಳಿಗೆಯಲ್ಲಿರುವಂತಹ 10 ಮೂರ್ತಿಗಳಿಗೆ ಮಾತ್ರ ಪೂಜೆ ಸಲ್ಲಿಕೆಯಾಗಲಿದ್ದು, ವಜೂದ್ ಖಾನ್ನಲ್ಲಿರುವಂತಹ ಲಿಂಗಕ್ಕೆ ಪೂಜೆಗೆ ಅವಕಾಶವಿಲ್ಲ. ಕಾಶಿ ವಿಶ್ವನಾಥ ಟ್ರಸ್ಟ್ ನೇತೃತ್ವದಲ್ಲಿ 7 ದಿನಗಳ ಒಳಗೆ ಪೂಜಾ ವ್ಯವಸ್ಥೆ ಕಲ್ಪಿಸುವಂತೆ ಸೂಚನೆ ನೀಡಲಾಗಿದೆ. ವಾರಾಣಸಿ ಕೋರ್ಟ್ ಆದೇಶದಿಂದ ಹಿಂದೂಗಳಿಗೆ ಬಹುದೊಡ್ಡ ಗೆಲುವಾಗಿದೆ ಅಂತ ಹಿಂದೂ ಪರ ವಕೀಲರಾದ ವಿಷ್ಣು ಶಂಕರ್ ಜೈನ್ ಹೇಳಿದರು. ವಾರಾಣಸಿ ಮಸೀದಿ ವಿವಾದ ಪ್ರಕರಣದಲ್ಲಿ ಹಿಂದೂಗಳಿಗೆ ಜಯವಾಗ್ತಾ ಇದ್ದಂತೆ ಮಾಜಿ ಸಚಿವ ಸಿಟಿ ರವಿ ಪ್ರತಿಕ್ರಿಯೆ ನೀಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಅವರು, ಜ್ಞಾನವ್ಯಾಪಿ ಮಸೀದಿ ಮೊದಲು ಹಿಂದೂಗಳ ದೇವಾಲಯವಾಗಿತ್ತು. ಆದರೆ ಪಾಪಿಗಳು ಹಿಂದೂ ದೇವಾಲಯವನ್ನು ಒಡೆದಿದ್ದಾರೆ. ಅಷ್ಟೇ ಅಲ್ಲದೆ ಭಾರತದಲ್ಲಿ 42,000 ಹಿಂದೂ ದೇವಾಲಯಗಳನ್ನು ನಾಶ ಮಾಡಲಾಗಿದೆ. ಈ ಬಗ್ಗೆ ಸೀತಾರಾಮ್ ಗೋಯಲ್ ತಮ್ಮ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ. ಈಗ ನಾನು ಹಿಂದೂ ಎಂದು ಹೇಳಿಕೊಳ್ಳುವ ಕಾಂಗ್ರೆಸ್ ತನ್ನ ನಿಲುವನ್ನು ಹೇಳಬೇಕು. ಕಾಂಗ್ರೆಸ್ ಮತಾಂಧ ಔರಂಗಜೇಬ್ ಜೊತೆ ಗುರುತಿಸಿಕೊಳ್ಳುತ್ತೋ ಅಥವಾ ಶಿವಭಕ್ತರ ಜೊತೆ ಗುರುತಿಸಿಕೊಳ್ಳುತ್ತೋ ಸ್ಪಷ್ಟಪಡಿಸಬೇಕು ಅಂತ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ರು. ಎಲ್ಎಸಿ ಬಾರ್ಡರ್ ಬಳಿ ಕುರಿ ಮೇಯಿಸುವುದನ್ನು ತಡೆಯುವುದಕ್ಕೆ ಯತ್ನಿಸಿದ ಚೀನಾ ಸೈನಿಕರನ್ನ ಲಡಾಖ್ ಕುರಿಗಾಹಿಗಳು ಧೈರ್ಯದಿಂದ ಎದುರಿಸಿದ್ದಾರೆ. 2020ರ ಗಲ್ವಾನ್ ಘರ್ಷಣೆಯ ನಂತರ ಸ್ಥಳೀಯ ಕುರುಬರು ಈ ಪ್ರದೇಶದಲ್ಲಿ ಪ್ರಾಣಿಗಳನ್ನ ಮೇಯಿಸುವುದನ್ನು ನಿಲ್ಲಿಸಿದ್ರು. ಕುರಿಗಳನ್ನ ಮೇಯಿಸ್ತಾ ಇರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದ PLA ಪಡೆಗಳೊಂದಿಗೆ ಕುರಿಗಾಹಿಗಳು ಜಗಳವಾಡ್ತಿರುವ ಮತ್ತು ತಾವು ಭಾರತದ ಭೂ ಪ್ರದೇಶದಲ್ಲಿ ಇದ್ದೇವೆ ಅಂತ ಪ್ರತಿಪಾದಿಸುತ್ತಿರುವ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇದೆ. ಇತ್ತೀಚೆಗೆ ಆರ್ಜೆಡಿ ತೊರೆದು ಬಿಜೆಪಿ ಜೊತೆಗೂಡಿ ಸರ್ಕಾರ ರಚಿಸಿರುವಂತಹ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಪ್ರತಿಪಕ್ಷಗಳ ಒಗ್ಗಟ್ಟಿನ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪ್ರತಿಪಕ್ಷಗಳ ಮೈತ್ರಿಕೂಟಕ್ಕೆ ಇಂಡಿಯಾ ಅಂತ ಹೆಸರಿಡೋದನ್ನ ಮೊದಲಿನಿಂದ ಕೂಡ ನಾನು ವಿರೋಧಿಸಿದ್ದೆ. ಆದರೆ ಯಾರೂ ಕೂಡ ನನ್ನ ಅಭಿಪ್ರಾಯಕ್ಕೆ ಕಿವಿಗೊಡಲಿಲ್ಲ ಅಂತ ನಿತೀಶ್ ಕುಮಾರ್ ಕಿಡಿಕಾರಿದ್ರು. ನಾನು ಬೇರೆ ಹೆಸರನ್ನ ಸೂಚನೆ ಮಾಡಿದ್ದೆ, ಆದರೆ ಇಂಡಿಯಾ ಅಲಯನ್ಸ್ ಹೆಸರನ್ನ ಇಟ್ಕೊಂಡಿದ್ದಾರೆ ಅಂತ ಈ ಬಗ್ಗೆ ಅಸಮಾಧಾನ ಹೊರಹಾಕಿದ್ರು. ವಿರೋಧ ಪಕ್ಷದ ಸಂಸದರು ಸಂಸತ್ತಿನಲ್ಲಿ ಗದ್ದಲ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದಾರೆ. ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಹಾನಿ ಮಾಡುವ ಸಂಸದರು ಕಳೆದ 10 ವರ್ಷಗಳಲ್ಲಿ ಏನ್ ಮಾಡಿದ್ದಾರೆ? ಈ ಬಗ್ಗೆ ಈ ಕೊನೆ ಅಧಿವೇಶನದಲ್ಲಿ ಸಂಸದರು ಆತ್ಮಾವಲೋಕವನ್ನ ಮಾಡಿಕೊಳ್ಬೇಕು ಅಂತ ವಿರೋಧ ಪಕ್ಷಗಳ ವಿರುದ್ಧ ಮೋದಿ ವಾಗ್ದಾಳಿ ನಡೆಸಿದರು.